ನಮಸ್ಕಾರ ಗಣತಿದಾರರೇ. ಭಾರತದ ಜನಗಣತಿ 2027ರಲ್ಲಿ ಇವತ್ತು ಲೇಔಟ್ ಮ್ಯಾಪ್ ಸಿದ್ಧತೆ, ಲೇಔಟ್ ಮ್ಯಾಪ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡೋಣ. ನೀವು ನಿಮಗೆ ಒದಗಿಸಲಾದ ಕ್ಷೇತ್ರಕ್ಕೆ ಹೋಗೋಕ್ಕಿಂತ ಮುಂಚೆ ಚಾರ್ಜ್ ಅಧಿಕಾರಿ ನಿಮಗೆ ಮನೆ ಪಟ್ಟಿ ಬ್ಲಾಕ್ ಮ್ಯಾಪನ್ನು ಒದಗಿಸ್ತಾರೆ ಮತ್ತು ನೇಮಕಾತಿ ಪತ್ರವನ್ನು ಕೊಡ್ತಾರೆ. ಇದು ಕೊಡೋವರೆಗೂ ನೀವು ಹೋಗಂಗಿಲ್ಲ. ಇದರಲ್ಲಿ ರಾಜ್ಯ, ಕೇಂದ್ರಾಡಳಿತ ಪ್ರದೇಶದ ಹೆಸರು, ಜಿಲ್ಲೆಯ ಹೆಸರು, ತಹಶೀಲ್ದಾರ್ ಅಂದರೆ ತಾಲೂಕು ಹೆಸರು, ಪಟ್ಟಣ ಗ್ರಾಮದ ಹೆಸರು, ವಾರ್ಡ್ ಸಂಖ್ಯೆ, ಮನೆ ಪಟ್ಟಿ ಬ್ಲಾಕ್ ಸಂಖ್ಯೆ ಇವೆಲ್ಲ ಸಂಪೂರ್ಣ ಸ್ಥಳ ವಿವರ ಇರ್ತದೆ. ನಿಮಗೆ ಕೊಟ್ಟಿರ್ತಕ್ಕಂಥ ನೇಮಕಾತಿ ಪತ್ರದಲ್ಲಿ ಇರುತ್ತೆ. ಇದನ್ನು ನೀವು ಆ ಬ್ಲಾಕ್ ಮ್ಯಾಪ್ನಲ್ಲಿ ನೀವು ಬರಿಬೇಕು. ಇದು ನೋಡ್ತಾ ಇದ್ದೀರಲ್ಲ, ಇದು ಮ್ಯಾಪು. ಈ ಮ್ಯಾಪ್ನಲ್ಲಿ ಎಡಗಡೆಗೆ ಒಂದು ಸ್ಟೇಟ್ ಹೆಸರು ಅಂದರೆ ರಾಜ್ಯದ ಹೆಸರು, ಜಿಲ್ಲೆಯ ಹೆಸರು, ತಾಲೂಕಿನ ಹೆಸರು, ಅದಕ್ಕೆ ಏನು ಸಂಬಂಧಪಟ್ಟ ಕೋಡ್ಗಳು ಇವೆಲ್ಲವೂ ನೇಮಕಾತಿ ಪತ್ರದಲ್ಲಿರುತ್ತೆ. ಇದನ್ನು ನಾವು ತುಂಬಬೇಕಾಗುತ್ತೆ. ಜೊತೆಗೆ ಇಲ್ಲಿ ಯಾವ್ಯಾವ ಚಿಹ್ನೆಗಳನ್ನು ಬಳಸಬೇಕು ಅನ್ನೋದನ್ನು ಕೊಟ್ಟಿರ್ತಾರೆ. ಕೆಳಗಡೆ ಸಹಿ ಕೊಟ್ಟಿರ್ತಾರೆ, ಗಣತಿದಾರರ ಸಹಿ ಮತ್ತು ಮೇಲ್ವಿಚಾರಕರ ಸಹಿ. ಗಣತಿದಾರರೇ, ಈಗ ಈ ಒಂದು ಲೇಔಟ್ ಮ್ಯಾಪ್ ಅಂತಕ್ಕಂಥದ್ದು ಪ್ರಿಂಟೆಡ್ ಅಲ್ಲ. ಇದೇನಪ್ಪ ಅಂದರೆ ಕೈಯಿಂದ ಬಿಡಿಸಿದ ಚಿತ್ರವಾಗಿರುತ್ತದೆ. ಇದರಲ್ಲಿ ನಿಮ್ಮ ಒಂದು ನಿಮಗೆ ಒಂದು ಏನು ಕ್ಷೇತ್ರ ಕೊಟ್ಟಿರ್ತಾನೆ ಅದರಲ್ಲಿರ್ತಕ್ಕಂಥ ಎಲ್ಲ ಕಟ್ಟಡಗಳು, ರಚನೆಗಳು, ಜನಗಣತಿ ಮನೆಗಳ ಸಂಖ್ಯೆ, ಪ್ರಮುಖ ಹೆಗ್ಗುರುತುಗಳು, ಎಲ್ಲ ರಸ್ತೆಗಳು, ಬೀದಿಗಳು ಮತ್ತು ಸಾಲುಗಳನ್ನು ತೋರಿಸ್ತಿರ್ತಕ್ಕಂಥ ಕೈಯಿಂದ ಬಿಡಿಸಿರ್ತಕ್ಕಂಥ ಒಂದು ಚಿತ್ರವಾಗಿರ್ತದೆ. ಇನ್ನೊಂದು ಮುಖ್ಯವಾದ ಅಂಶ ಅಂದರೆ ಪ್ರತಿಯೊಂದು ಗ್ರಾಮೀಣ ಮತ್ತು ಪಟ್ಟಣ ಪ್ರದೇಶದಲ್ಲಿನ ಮನೆ ಪಟ್ಟಿ ಬ್ಲಾಕ್ಗೆ ಲೇಔಟ್ ಮ್ಯಾಪನ್ನು ನೀವು ದ್ವಿಪ್ರತಿಯಲ್ಲಿ ತಯಾರಿಸಬೇಕು. ಅಂದರೆ 2 ಪ್ರತಿಯಲ್ಲಿ ನೀವು ತಯಾರಿಸಬೇಕು. ಲೇಔಟ್ನಲ್ಲಿ ಕಟ್ಟಡದ ಚಿತ್ರ ಬಿಡಿಸಬೇಕಾದ್ರೆ ಈ ರೀತಿ ಖಾಲಿ ಬಾಕ್ಸನ್ನು ವಾಸ ಇರ್ತಕ್ಕಂಥ ಪಕ್ಕಾ ಕಟ್ಟಡಕ್ಕೆ ಈ ರೀತಿ ಚೌಕವನ್ನು, ಖಾಲಿ ಚೌಕವನ್ನು ನೀವು ಬಿಡಿಸಬೇಕು. ಇದೇ ಚೌಕದಲ್ಲಿ ಈ ಅಡ್ಡಗೆರೆಗಳು ಹಾಕಬೇಕು. ಯಾವುದಕ್ಕೆ ಅಂದರೆ ವಾಸ ಇಲ್ಲದ ಪಕ್ಕಾ ಕಟ್ಟಡಕ್ಕೆ ನೀವು ಈ ರೀತಿ ಒಂದು ಚೌಕ ಹಾಕಿ ಅದರಲ್ಲಿ ಅಡ್ಡಗೆರೆಗಳನ್ನು ಎಳಿಬೇಕು. ಈಗ ಇದೇ ಈ ಒಂದು ತ್ರಿಭುಜದ ಚಿತ್ರ, ಖಾಲಿ ತ್ರಿಭುಜದ ಚಿತ್ರ, ವಾಸ ಇದ್ದಾರೆ, ಆದರೆ ಇದು ಕಚ್ಚಾ ಕಟ್ಟಡ. ಕಚ್ಚಾ ಕಟ್ಟಡಕ್ಕೆ ನೀವು ತ್ರಿಭುಜದ ಚಿತ್ರದಲ್ಲಿ ಅಡ್ಡಗೆರೆಗಳು ಯಾವುದಕ್ಕೆ? ಕಚ್ಚಾ ಕಟ್ಟಡ, ಆದರೆ ಇದರಲ್ಲಿ ವಾಸ ಇಲ್ಲ. ವಾಸ ಇದ್ದರೆ ಖಾಲಿ, ವಾಸ ಇಲ್ಲ ಅಂದರೆ ಅಡ್ಡಗೆರೆಗಳು ಇರಬೇಕು. ಪಕ್ಕಾ ಕಟ್ಟಡ ಅಂದರೆ ಗೋಡೆಗೆ ಸುಟ್ಟ ಇಟ್ಟಿಗೆಗಳು, ಕಲ್ಲು, ಸಿಮೆಂಟು, ಕಾಂಕ್ರೀಟು, ಮರಮುಟ್ಟುಗಳು, ಗೋಡೆಯ ಸಾಮಗ್ರಿ. ಮೇಲ್ಛಾವಣಿ ಅಂದರೆ ಮೇಲ್ಗಡೆಗೆ ಇಲ್ಲ ಕಾಂಕ್ರೀಟ್ ಹಾಕಿರ್ಬೋದು, RCC ಹೆಂಚು ಹಾಕಿರ್ಬೋದು, ಅಸ್ಬೆಸ್ಟೋಸ್ ಶೀಟ್ ಆಗಿರ್ಬೋದು, ಲೋಹದ ಶೀಟ್ ಆಗಿರ್ಬೋದು, ಕಲ್ಲು ಮತ್ತು ಮರಮುಟ್ಟು ಆಗಿರಬಹುದು. ಇದು ಪಕ್ಕಾ ಕಟ್ಟಡ. ಕಚ್ಚಾ ಕಟ್ಟಡ ಅಂದರೆ ಆ ಮೇಲೆ ಹೇಳಿರ್ತಕ್ಕಂಥವನ್ನು ಬಿಟ್ಟು ಹಸಿ ಇಟ್ಟಿಗೆ, ನಾವೆಲ್ಲ ಸುಟ್ಟ ಇಟ್ಟಿಗೆನ ಉಪಯೋಗಿಸ್ತಿದ್ದೀವಿ, ಅದು ಪಕ್ಕಾ ಕಟ್ಟಡ. ಹಸಿ ಇಟ್ಟಿಗೆ, ಬೊಂಬು, ಮಣ್ಣು, ಹುಲ್ಲು, ಜೊಂಡಿನ ಕಡ್ಡಿ, ತಡಿಕೆ, ಈ ಗುಡಿಸಲು ಅಂಥವೆಲ್ಲ ಬರ್ತಾವಲ್ಲ, ಅವೆಲ್ಲ ಕಚ್ಚಾ ಕಟ್ಟಡಗಳಾಗ್ತವೆ. ಸಂಖ್ಯೆ ಯಾವ ರೀತಿ ಹಾಕ್ಬೇಕು ನೋಡ್ಕೊಳ್ರಿ. 9ನೇ ಕಟ್ಟಡ ಸಂಖ್ಯೆ ಐತಂದರೆ ಇದು ಪಕ್ಕಾ ಇದೆ. ಪಕ್ಕಾ ಅಂದರೆ ಖಾಲಿ ಬಾಕ್ಸ್ ಹಾಕ್ತೀರಿ, ಚೌಕ ಹಾಕ್ತೀರಿ. ವಾಸಕ್ಕೆ ಇದೆ ಅಂದರೆ ಅದರಲ್ಲಿ ಗೆರೆಗಳು ಇರಲ್ಲ. ಇದರಲ್ಲಿ ಜನಗಣತಿ ಮನೆಗಳ ಸಂಖ್ಯೆ 2 ಅಂದರೆ ಇಲ್ಲಿ 9 ಕಟ್ಟಡ ಸಂಖ್ಯೆ, 2 ಜನಗಣತಿ ಸಂಖ್ಯೆ. ಇದರಲ್ಲೇ 2 ಜನಗಣತಿ ಮನೆಗಳದಾವ ಅಂದರೆ ಇದನ್ನು ಆವರಣದಲ್ಲಿ 2 ಹಾಕ್ಬೇಕು. ಕೆಳಗಡೆ ಇಲ್ಲಿ ಮೇಲ್ಗಡೆಗೆ ಬಾಕ್ಸ್, ಆ ಮನೆ ಕೆಳಗಡೆ 2 ಅಂತ ಈ ರೀತಿ ಆವರಣದಲ್ಲಿ ಹಾಕಬೇಕು. ಇಲ್ಲಿ ಪಕ್ಕಾ ಮನೆ ಇದೆ, 10ನೇ ಕಟ್ಟಡ, ಆದರೆ ವಾಸ ಇಲ್ಲ. ಅಂದರೆ ಬೇರೆ ವಾಸೇತರ ಅಂದರೆ ಬೇರೆ ಉದ್ದೇಶಕ್ಕಾಗಿ ಬಳಸಲಾಗ್ತದೆ. ಅಂಗಡಿನೋ ಅಥವಾ ದನದ ಕೊಟ್ಟಿಗೆನೋ ಏನೋ ಮಾಡ್ತಾ ಇದ್ದಾರೆ, ಹಾಗಾಗಿ ವಾಸ ಇಲ್ಲ. ಅದನ್ನು ನಾವೇನು ಮಾಡಬೇಕು? ಅಡ್ಡಗೆರೆಗಳು ಎಳಿಬೇಕು. 10ನೇ ಕಟ್ಟಡ ಇದು, ಒಳಗಡೆ 10 ಬರೆದು ಅಡ್ಡಗೆರೆಗಳನ್ನ ಎಳಿಬೇಕು. ಕಚ್ಚಾ ಕಟ್ಟಡಕ್ಕೆ ತ್ರಿಭುಜ ರಚಿಸಬೇಕು. 15ನೇ ಕಟ್ಟಡ ಸಂಖ್ಯೆ 15 ಒಳಗೆ ಬರೀಬೇಕು. ಅದರಲ್ಲಿ 3 ಇವು ಇದಾವೆ,
3 ಜನಗಣತಿ ಮನೆಗಳು ಅಂದರೆ ಕೆಳಗಡೆ ವಾಸ ಇಲ್ಲದ ಕಚ್ಚಾ ಕಟ್ಟಡವನ್ನು ತ್ರಿಭುಜ ರಚನೆ ಮಾಡಿ ಅದರೊಳಗೆ ಕಟ್ಟಡ ಸಂಖ್ಯೆ 6 ಎಷ್ಟು ಕಟ್ಟಡ ಸಂಖ್ಯೆ ಇರುತ್ತೋ ಅದನ್ನು ಒಳಗೆ ಬರೆದು ನಾವು ಅಡ್ಡಗೆರೆಯನ್ನು ಎಳಿಬೇಕು. ಎಲ್ಲಿ ವಾಸ ಇರುತ್ತೋ ಅಲ್ಲಿ ಅಡ್ಡಗೆರೆಗಳನ್ನ ಎಳಿಬಾರ್ದು. ಕೆಳಗಡೆ ಎಷ್ಟು ಮನೆಗಳಿದಾವೆ ಅಂತ ಬರೀಬೇಕು. 1 ಮನೆ ಇದ್ದರೆ ಬರೆಯೋಂಗಿಲ್ಲ, 2, 3 ಇದ್ದರೆ ಅಲ್ಲಿ ಹೆಚ್ಚಿಗೆ ಇದ್ದರೆ ಬರೀಬೇಕು. ನೀವು ಮನೆ ಪಟ್ಟಿ ಒಂದು ಬ್ಲಾಕ್ನ ಮ್ಯಾಪ್ ರಚಿಸೋದಕ್ಕಿಂತ ಮುಂಚೆ ನಿಮಗೆ ಚಾರ್ಜ್ ಅಧಿಕಾರಿ ಆ ಒಂದು ಗಡಿಗಳನ್ನು ತೋರಿಸ್ತಕ್ಕಂಥ PDF ಪ್ರತಿಯ ಮಾದರಿಯನ್ನು ಒಂದು ಮ್ಯಾಪನ್ನು ಅವರು ಕೊಡ್ತಾರೆ. ಅಥವಾ ಇದನ್ನು ಮನೆ ಪಟ್ಟಿ ಕಾರ್ಯಾಚರಣೆ ಆ್ಯಪ್ HLO ಆ್ಯಪ್ನಿಂದ ನೀವು ಡೌನ್ಲೋಡ್ ಕೂಡ ಮಾಡಬಹುದು. ಇದು ಈ ಒಂದು ಡೌನ್ಲೋಡ್ ಮಾಡಿರ್ತಕ್ಕಂಥ ಮ್ಯಾಪನ್ನು ಬಳಸಿ ನೀವು ನಿಮ್ಮ ಒಂದು ಮ್ಯಾಪನ್ನು ನೀವು ಬಿಡಿಸ್ಕೋಬೇಕು. ಇಲ್ಲಿ ನೋಡಿ ನಿಮಗೆ ಕಾಣ್ತಾ ಇದೆ, ಇದೊಂದು ಡೌನ್ಲೋಡ್ ಮಾಡಿರ್ತಕ್ಕಂಥ ಅಂದರೆ HLO ಆ್ಯಪ್ನಿಂದ ಪ್ರತಿಯೊಬ್ಬರಿಗೂ ಡೌನ್ಲೋಡ್ ಆಗುತ್ತೆ ಅವರ ಒಂದು ಏರಿಯಾ. ಇದು ಗೂಗಲ್ ಮ್ಯಾಪ್. ಇದು ನಿಮಗೆ ಎಷ್ಟು ಏರಿಯಾ ನೋಡಿರಿ, ಬಾರ್ಡ್ರ್ ನೋಡಿರಿ, ಇಲ್ಲಿಂದ ಇದೇ ಮಾದರಿಯಲ್ಲಿ ನೀವೇನು ಮಾಡಬೇಕು, ಬಾರ್ಡ್ರ್ಗಳನ್ನು ಹಾಕಬೇಕು ನಿಮ್ಮ ಒಂದು ಲೇಔಟ್ ಮ್ಯಾಪ್. ಇದನ್ನು ನೋಡ್ಕೊಳ್ತಾ ಇದರಲ್ಲಿ ಎಲ್ಲೆಲ್ಲಿ ಇವು ಇದ್ದಾವೆ, ರಸ್ತೆಗಳಿದಾವೆ, ಎಲ್ಲೆಲ್ಲಿ ಏನೇನಿದೆ ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಂಡು ಲೊಕೇಶನ್ ಏನು ಇದೇ ರೀತಿ ಬಾರ್ಡರ್ಸ್ ಬರಬೇಕು ನಿಮ್ಮ ಒಂದು ಲೇಔಟ್ ಮ್ಯಾಪ್ನಲ್ಲಿ. ನೋಡಿರಿ, ಇದೇ ರೀತಿ ಬಾರ್ಡ್ರು ಬಂದಿದೆ ನೋಡಿ, ಇದು ನೇರವಾಗಿದೆ, ಇದು ಈ ರೀತಿ ಬಂದು ಈ ರೀತಿ ಇದೆ. ಅದೇ ಆ ಡೌನ್ಲೋಡ್ ಮಾಡಿರ್ತಕ್ಕಂಥ ಗೂಗಲ್ ಮ್ಯಾಪ್ನಲ್ಲೂ ಕೂಡ ಅಷ್ಟೇ ಈ ರೀತಿ ಬಂದು ಈ ರೀತಿ ಇದೆ. ನೀವು ಕೂಡ ಬಿಡಿಸೋದು ಬಾರ್ಡ್ರಸ್ಸು ಸೇಮು ಬಿಡಿಸ್ಬೇಕು. ಮ್ಯಾಪಿನ ಮೇಲ್ಭಾಗದಲ್ಲಿ ಯಾವಾಗಲೂ ಉತ್ತರ ದಿಕ್ಕು ಆಧಾರವಾಗಿರುತ್ತದೆ ಎಂಬುದನ್ನು ಗಮನಿಸಿ. ನೋಡಿ, ಇಲ್ಲಿ ಮ್ಯಾಪ್ನಲ್ಲಿ ಏನು ತೋರಿಸ್ತಾ ಇದೆ, N ಅಂತ ತೋರಿಸ್ತಾ ಇದೆ ಅಂದರೆ ಮೇಲ್ಗಡೆಗೆ ಇದು ಉತ್ತರ ದಿಕ್ಕು, ಇದು ಉತ್ತರ ದಿಕ್ಕು ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ರಿ. ನೀವು ಹಿಂಗೆ ಮ್ಯಾಪ್ ರಚನೆ ಮಾಡ್ಬೇಕಾದ್ರೆ ಈ ಕಡೆ ಉತ್ತರ ಇರುತ್ತೆ, ಈ ಕಡೆ ಪೂರ್ವ ಇರುತ್ತೆ. ಇದು ಅಷ್ಟೇ, ನೀವು ರಚನೆ ಮಾಡಿರ್ತಕ್ಕಂಥ ಮ್ಯಾಪ್ನಲ್ಲಿ ಇಲ್ಲಿ ನಾರ್ತ್ ಅಂತ ತೋರಿಸ್ತಾ ಇದೆ ನೋಡ್ರಿ, ಉತ್ತರ ದಿಕ್ಕು ಇಲ್ಲಿ ಮೇಲೆ ಉತ್ತರ ದಿಕ್ಕು, ಈ ಕಡೆ ಪೂರ್ವ, ಈ ಕಡೆ ಪಶ್ಚಿಮ, ಕೆಳಗಡೆ ದಕ್ಷಿಣ ಇರುತ್ತೆ. ಮೊದಲ 2 ರಿಂದ 3 ದಿವಸ ನೀವೇನು ಮಾಡಬೇಕು, ಈ ಮ್ಯಾಪನ್ನು ರಚನೆ ಮಾಡಬೇಕು. ಅದಕ್ಕಾಗಿ ನೀವು ಮನೆ ಪಟ್ಟಿ ಬ್ಲಾಕ್ ಪ್ರದೇಶವನ್ನು ಸುತ್ತಾಡಬೇಕು. ಲೇಔಟು, ಓಡಾಡುವ ದಾರಿಗಳು, ಕಟ್ಟಡಗಳು, ಪ್ರಮುಖ ಹೆಗ್ಗುರುತುಗಳು ಅಂದರೆ ಶಾಲೆಯಲ್ಲಿದೆ, ಪಾರ್ಕ್ ಎಲ್ಲಿದೆ, ಆಮೇಲೆ ಮಸೀದಿ ಅಥವಾ ಒಂದು ದೇವಸ್ಥಾನ, ಇಂಥವನ್ನೆಲ್ಲ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನ ನೋಡ್ಕೋಬೇಕು. ಹೋಗ್ತಾನೆ ನೀವು ಸ್ಕೆಚ್ ಹಾಕ್ಕೊಂಡು ಬರ್ಬೇಕು, ಎಲ್ಲೆಲ್ಲಿ ಯಾವ್ಯಾವ ಮನೆ ಇದಾವೆ, ಎಷ್ಟದಾವೆ ಅಂತಂದೇಳಿ. ನಿಮ್ಮ ಲೇಔಟ್ ಮ್ಯಾಪನ್ನು ಒಂದು ಸಾರಿ ಗಮನಿಸಿದರೆ ಇದು ಉತ್ತರ ದಿಕ್ಕಾದರೆ ಈ ದಿಕ್ಕಿಗೆ ವಾಯುವ್ಯ ಇರುತ್ತೆ. ವಾಯುವ್ಯ ದಿಕ್ಕಿನಿಂದ ನೀವು ಶುರು ಮಾಡಬೇಕು. ಶುರು ಮಾಡಿ ನೀವು ಮನೆಗಳನ್ನು ನೀವು ಎಷ್ಟೆಷ್ಟು ಮನೆಗಳಿದಾವೆ ಅನ್ನೋದನ್ನು ನೀವು ನೋಡಬೇಕು. ವಾಯುವ್ಯ ದಿಕ್ಕಿನಿಂದ ನೀವು ಆಗ್ನೇಯ ದಿಕ್ಕಿನ ಕಡೆಗೆ ಬರಬೇಕು. ನೀವು ಮೇಲ್ವಿಚಾರಕರೊಂದಿಗೆ ಅಡ್ಡ ಪರಿಶೀಲನೆ ಮಾಡಬೇಕು. ಅಂದರೆ ನಿಮ್ಮ ಸುತ್ತಮುತ್ತಲಿನ ಮನೆ ಪಟ್ಟಿ ಬ್ಲಾಕ್ಗಳು, ಈಗ ನೀವು ಒಂದು ಬ್ಲಾಕ್ ಮಾಡ್ತಿರ್ತೀರಿ, ಅಕ್ಕಪಕ್ಕದಾಗ ಇನ್ನೊಬ್ಬರು ನಿಮ್ಮ ಸುತ್ತಮುತ್ತಲ 4-5 ಜನ ಗಣತಿದಾರರು ಇರ್ತಾರೆ. ಅವರ ಒಂದು ಮನೆ ಪಟ್ಟಿ ಬ್ಲಾಕ್ಗಳ ಸಂಪೂರ್ಣ ವ್ಯಾಪ್ತಿಯನ್ನು ಖಚಿತಪಡಿಸಿಕೊಳ್ಳಲು ಸಿದ್ಧಪಡಿಸಿದ ಲೇಔಟ್ ಮ್ಯಾಪ್ಗಳನ್ನು ಮೇಲ್ವಿಚಾರಕರೊಂದಿಗೆ ಚರ್ಚಿಸಿ ಅವರ ಒಂದು ಮೇಲ್ವಿಚಾರಕರ ವೃತ್ತದೊಳಗಿನ ಬೇರೆ ಗಣತಿದಾರರು ಸಿದ್ಧಪಡಿಸಿದ ಲೇಔಟ್ ಮ್ಯಾಪ್ಗಳನ್ನು ಅಡ್ಡ ಪರಿಶೀಲಿಸಬೇಕು. ಯಾರು? ಮೇಲ್ವಿಚಾರಕರು. ನಿಮ್ಮ ಒಂದು ಲೇಔಟ್ ಮ್ಯಾಪ್ ನೀವು ತಯಾರಿಸಿ ಅವ್ರಿಗೆ ಕೊಡ್ರಿ. ಅವರು ಅಕ್ಕಪಕ್ಕದವ್ರನ್ನ ಗಮನಿಸಿ, ಅವರು ನಿಮ್ಮಲ್ಲಿ ಬರಬಾರ್ದು, ನೀವು ಅವರಲ್ಲಿ ಹೋಗಬಾರ್ದು. ಒಂದು ಸಾರಿ ಈ ಲೇಔಟ್ ಮ್ಯಾಪನ್ನು ಗಮನಿಸಿ. ಇಲ್ಲಿ ನೋಡ್ರಿ, ಮಂದಿರ್ ಅಂದರೆ ಇದು ದೇವಸ್ಥಾನ. ಇಲ್ಲಿ ನೋಡ್ರಿ, ಇದು ಯಾವುದದು? ಚರ್ಚ್ ಇದೆ, ಹೌದಾ? ಇದೇನಿದು? ಇದು ನೀರಿನ ಒಂದು ಜಾಗ. ಇದೇನಿದು? ಪಾರ್ಕು. ಇಲ್ಲಿ ರಸ್ತೆಗಳು, ಈ ರೀತಿ ನೀವು ಎಲ್ಲಿಂದ ಶುರು ಮಾಡಬೇಕು? ವಾಯುವ್ಯದಿಂದ ಶುರು ಮಾಡಿ ಎಲ್ಲ ಮಾಡಿಕೊಂಡು ನೋಡಿರಿ. ಇಲ್ಲಿ ನೀವು ಮೊದಲೇ ಇಲ್ಲಿಂದ ಶುರು ಮಾಡಿದಿರಿ ಅಂತ ಬಾಣದ ಗುರುತು ಹಾಕಿದ್ದಾರೆ. ಇಲ್ಲಿ
ಬಾಣದ ಗುರುತು 1 2 3 4 5 6 7 8 9 10 11 ಮತ್ತು ಈ ಕಡೆಗೆ ಬಾಣದ ಗುರುತು ಹಿಂಗೆ ಬಂದಿದ್ದಾರೆ ಅಂತ 11 12 ಈ ರೀತಿ. ನಾವು ಒಂದು ಓಣಿಯಲ್ಲಿ ಶುರು ಮಾಡ್ತಾಯಿದ್ದೀವಿ ಅಂದರೆ ನಾವು ಒಂದು ಓಣಿಯ ಪಕ್ಕದಲ್ಲಿರ್ತಕ್ಕಂಥ ಮನೆಗಳಿಗೆ ಕಂಟಿನ್ಯೂಸ್ ಸಂಖ್ಯೆಗಳನ್ನು ಕೊಟ್ಕೊಳ್ತಾ ಬಂದು ಮತ್ತೆ ಈ ರೀತಿ ಹೋಗಬೇಕು. ಹೌದಾ? ಈ ರೀತಿ ಆಗಲಿ ಒಟ್ಟು ಒಂದು ಕಡೆ ಕಂಟಿನ್ಯೂಸ್ ಸಂಖ್ಯೆಗಳನ್ನು ಕೊಡಬೇಕು. ನೆಕ್ಸ್ಟ್ ಈ ಕಡೆಗೆ ಬಂದು ಈ ಕಡೆ ಕಂಟಿನ್ಯೂಸ್ ಸಂಖ್ಯೆಗಳನ್ನು ಕೊಡಬೇಕು. ಮತ್ತು ಇಲ್ಲಿಗೆ ಬಂದಿದ್ದೀವಿ ಅಂತ ಮತ್ತು ಇದನ್ನು ನಾವು ಮಾಡಿದ್ದೀವಿ. ಈ ರೀತಿ ಹೋಗ್ತಾ ಇದ್ದೀವಿ. ಯಾವ್ಯಾವ ರೀತಿ ನಾವು ಓಡಾಡಿದ್ದೀವಿ ಆ ಒಂದು ನಮ್ಮ ಕ್ಷೇತ್ರದಲ್ಲಿ ಅನ್ನೋದನ್ನು ನಾವು ಬಾಣದ ಗುರುತು ಮೂಲಕ ತೋರಿಸ್ಬೇಕು. ಈ ರೀತಿ ಮೊದಲು ಪೆನ್ಸಿಲ್ ಗುರುತು ಮಾಡಿ ನಂತರ ವಾಸ್ತವಿಕ ಪರಿಸ್ಥಿತಿಯೊಂದಿಗೆ ಪರಿಶೀಲಿಸಿ. ಶಾಲೆ ಆಸ್ಪತ್ರೆಗಳನ್ನು ಈ ರೀತಿ ನೀವು ಬಾಕ್ಸ್ ಹಾಕಿ ಒಳಗಡೆ ಶಾ ಆ ಅಂತಂದೇಳಿ ಬರೆದು ನೀವು ತೋರಿಸಬಹುದು. ವಿಶೇಷವಾಗಿರ್ತಕ್ಕಂಥ ಪ್ರದೇಶಗಳು, ಅರಣ್ಯ ಸಮೂಹಗಳು, ಎಸ್ಟೇಟ್ ತೋಟಗಳು ಮತ್ತು ಉಪನಗರ ಬೆಳವಣಿಗೆಗಳನ್ನು ಎಚ್ಚರಿಕೆಯಿಂದ ಗಮನಿಸಿ ಸಮಸ್ಯೆಗಳನ್ನು ವರದಿ ಮಾಡಿ ಕ್ರಾಸ್ ಚೆಕ್ ಮಾಡಿ ಮತ್ತು ಸಲ್ಲಿಸಿ. ಮೇಲ್ವಿಚಾರಕರೊಂದಿಗೆ ಲೇಔಟ್ ಮ್ಯಾಪನ್ನು ಪರಿಶೀಲಿಸಿ ಮನೆ ಪಟ್ಟಿ ಕಾರ್ಯಾಚರಣೆಗಳ ಕ್ಷೇತ್ರ ಕಾರ್ಯದ ನಂತರ ನವೀಕರಿಸಿ ಅಂತಿಮಗೊಳಿಸಿ ಮತ್ತು 2 ಪ್ರತಿಗಳಲ್ಲಿ ಚಾರ್ಜ್ ಅಧಿಕಾರಿಗೆ ಸಲ್ಲಿಸಿ. ಇಷ್ಟು ನೀವು ಲೇಔಟ್ ಮ್ಯಾಪನ್ನು ಮಾಡಲಿಕ್ಕೆ ಸೂಚನೆಗಳು. ನಿಮಗೆ ಈ ವಿಡಿಯೋ ನಿಮಗೆ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.